ಇದೀಗ ರಮ್ಯಾ ಆಯಿತು, ದರ್ಶನ್ ಪತ್ನಿಗೂ ಕೂಡ ಕಾಮೆಂಟ್ ಕಾಟ ಶುರುವಾಗಿದೆ. ವಿಜಯಲಕ್ಷ್ಮಿ ವಿರುದ್ಧವಾಗಿ ಸಾಮಾಜಿಕ ಜಾಲತಾಣದಲ್ಲಿ ನಿಂದನೆಯ ಕಾಮೆಂಟ್ಗಳು ನೋಡೋದಕ್ಕೆ ಸಿಗ್ತಾ ಇದೆ. ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಹಾಗೆ ಪುತ್ರನ ವಿರುದ್ಧವಾಗಿ ನಿಂದಿಸಿ ಕಾಮೆಂಟ್ಗಳನ್ನ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಕ್ರಮ ಕೈಗೊಳ್ಳಿ ಅಂತ ಪೊಲೀಸ್ ಆಯುಕ್ತರಿಗೆ ಪತ್ರವನ್ನು ಬರೆಯಲಾಗಿದೆ. ಮಹಿಳಾ ಆಯೋಗದಿಂದ ಬೆಂಗಳೂರು ಕಮಿಷನರ್ಗೆ ಪತ್ರ ಬರೆಯಲಾಗಿದೆ. ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರವನ್ನ ಬರೆದಿದ್ದಾರೆ. ಇನ್ನು ಕ್ರಮದ ಬಗ್ಗೆ 15 ದಿನಗಳಲ್ಲಿ ವರದಿಯನ್ನ ಸಲ್ಲಿಸುವಂತೆ ಪತ್ರವನ್ನ ಬರೆಯಲಾಗಿದೆ. ನೆನ್ನೆ ಭಾಸ್ಕರ್ ಪ್ರಸಾದ್ ಅವರೊಬ್ಬರು ವಿಜಯಲಕ್ಷ್ಮಿ ದರ್ಶನ್ ಅವ್ರ ಬಗ್ಗೆ ಅವಹೇಳನಕಾರಿ ಮತ್ತೆ ಅದೇ ಹೇಗೆ ರಮ್ಯಾಗೆ ಮಾಡಿದ್ರು ಅದೇ ಥರ ವಿಜಯಲಕ್ಷ್ಮಿ ಅವ್ರಿಗೆ ಸೋಷಿಯಲ್ ಮೀಡಿಯಾದಲ್ಲಿ ಅಸಭ್ಯವಾದಂಥ ಪದಗಳು ವಿಡಿಯೋಗಳನ್ನೆಲ್ಲ ಮಾತಾಡಿರೋದು ಹಾಕಿರೋದು ಅವ್ರ ಮೇಲೆ ಕ್ರಮ ತಗೊಂಡು 15 ದಿವಸದ ಒಳಗೆ ವರದಿಯನ್ನು ಸಲ್ಲಿಸಲಿಕ್ಕೆ ಪೊಲೀಸ್ ಆಯುಕ್ತರಿಗೆ ನಾನು ನಿನ್ನೆ ಪತ್ರ ಬರೆದಿದ್ದೀನಿ. ಇದು ವಿಜಯಲಕ್ಷ್ಮಿ ರಮ್ಯಾ ಅಂತೇನಿಲ್ಲ, ಯಾವುದೇ ಹೆಣ್ಣು ಮಗಳ ಬಗ್ಗೆ ಅವಹೇಳನಕಾರಿ ಪದಗಳನ್ನು ಅವರ ಘನತೆಗೆ ಅಂದರೆ ಅವರ ಘನತೆಗೆ ಚ್ಯುತಿ ಬರೋ ಹಾಗೆ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ನೀವು ಬರೆದಿದ್ದೇ ಆದರೆ ಈಗ ಆಲ್ರೆಡಿ 8 ಜನ ಅರೆಸ್ಟ್ ಆಗಿ ಜೈಲಲ್ಲಿದ್ದಾರೆ. ಅದೇ ಸ್ಥಿತಿ ನಿಮಗೂ ಬರುತ್ತೆ. ದಯವಿಟ್ಟು ಸೋಷಿಯಲ್ ಮೀಡಿಯಾನ ಬೇರೆಯವ್ರಿಗೆ ಅವಹೇಳನ ಮಾಡಲಿಕ್ಕೆ, ಎಸ್ಪೆಷಲಿ ಹೆಣ್ಣು ಮಕ್ಕಳಿಗೆ ಅವರ ಒಂದು ಚಾರಿತ್ರ್ಯ ವಧೆ ಮಾಡುವಂಥ ಪದಗಳು, ಅಶ್ಲೀಲವಾದಂಥ ಪದ ವಿಡಿಯೋಗಳನ್ನು ದಯವಿಟ್ಟು ಉಪಯೋಗ ಮಾಡಬೇಡಿ. ನಾನಿದು ಲಾಸ್ಟ್ ಟೈಮು ನಿಮಗೆ ಹೇಳಿದ್ದೀನಿ, ಈ ಸಲನೂ ಹೇಳ್ತಾ ಇದ್ದೀನಿ. ನಿಮ್ದು ಏನೇ ಒಂದು ಚರ್ಚೆ ಇದ್ದರೆ ಒಂದು ಆರೋಗ್ಯಕರ ರೀತಿಯಲ್ಲಿ ನೀವು ಬರೀರಿ. ಚರ್ಚೆಗೆ ಎಲ್ಲ ಸ್ವಾಗತ. ಆದರೆ ಇಷ್ಟು ಕೆಟ್ಟದಾಗಿ ಬರೆದು ಹೆಣ್ಣು ಮಗಳನ್ನು ತೇಜೋವಧೆ ಮಾಡಬೇಡಿ.